ಆರ್-ಸಿ-ಬಿ ಮ್ಯಾಚನ್ನು ಈಗ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಸುಳ್ಳೋದಲ್ಲ, ಅದಕ್ಕೂ ಇಲ್ಲ. ಏನು ಬೇರೆ ಕಡೆ ಎಲ್ಲ ಇನ್ನೂ 50% ಸೀಟ್ನ ಕೊಡ್ತಾರೆ. ಅದೇನೋ ಪ್ರೆಷರ್ ಇನ್ಫ್ಲುಯೆನ್ಸ್ ಮಾಡಿ ದೊಡ್ಡ ಸ್ಟೇಡಿಯಮ್ಮು 1 ಲಕ್ಷ ಜನ ಸೇರ್ಬೋದು ಅಂತ ಮಾಡಿರ್ಬೋದು ಅಷ್ಟೇ. ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಟಿಕೆಟ್ ಅಂತ? BCCI ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ MLA ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ನಾವು ಕೊಟ್ಟು ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಈಗ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರನ್ನು ನೀವು ಸಸ್ಪೆಂಡ್ ಮಾಡಿದ್ರಿ, ಅವರನ್ನು ಏನಾದರೂ ಮತ್ತೆ ವಾಪಸ್ ತಗೊಳ್ಳುವಂತಹ ಸಾಧ್ಯತೆ ಇದೆಯಾ? ನಾನೇನು ಅದ್ರ ಬಗ್ಗೆ ಮಾತಾಡೋಲ್ಲ. ಪಾರ್ಟಿ ತೀರ್ಮಾನ ಮಾಡಿದೆ. ಒಬ್ಬ ಪೊಲಿಟಿಕಲ್ ಸೆಕ್ರೆಟರಿನ ಜಾಬ್ ಮಾಡಬೇಕಾದ್ರೆ ಇಟ್ ಇಸ್ CM's ಕ್ವಾಲಿಟಿ. ಮುಖ್ಯಮಂತ್ರಿಗಳು ಅವನು ನಾಮಿನೇಟ್ ಮಾಡಿದ್ರು. ಅವರಿಗೆ ಆದಂಥ ಇನ್ಫಾರ್ಮೇಷನ್ ಇದೆ. ಪಕ್ಷ ಎಲ್ಲ ಟ್ವೀಟ್ ಮಾಡಿದೆ. ಎಲ್ಲ ಆಫೀಸ್ ಬೇರರ್ಸ್ ಎಲ್ಲ ಗೈಡ್ ಮಾಡಿದ್ದಾರೆ. ಅದು ಅವ್ರಿಗೇನೋ ಜವಾಬ್ದಾರಿ ಕೊಟ್ಟಿದ್ದು ಚೀಫ್ ಮಿನಿಸ್ಟ್ರು. ಅವರು ಪರ್ಫಾರ್ಮ್ ಮಾಡಲಿಲ್ಲ, ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಇದಕ್ಕಿದು ಇವರು ಜಬ್ಬಾರು ಅವರೇ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿದ್ರು ಅಷ್ಟೇ. ಸರ್, ಈಗ ದೆಹಲಿಗೆ ಹೋಗ್ತೀರಾ ನೀವು ಮುಂದಿನ ವಾರ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. CM DCM ದೆಹಲಿಗೆ ಹೋಗ್ತಾರೆ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಕರೀತಾರೆ, ಕರಿತೀವಿ ಅಂತ ಹೇಳಿದ್ದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತಾರೆ. ತಮಿಳ್ನಾಡಲ್ಲಿ DVK ಜೊತೆ ಕಾಂಗ್ರೆಸ್ ನಮಗೆ BJP ಅಲಯನ್ಸ್ ಜೊತೆ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಗೊತ್ತಾಗಿರಬೇಕು ಅನ್ನೋದು ನಮ್ಮ ಆಸೆ. DVK ಅವರು ಕೂಡ ಸೆಕ್ಯುಲರ್ ಫೋರ್ಸಸ್ TMK ಅವರು, ಅಣ್ಣಾ DMK ಅವರು, BJP ಅವರು ಎಷ್ಟೇ ಒತ್ತಡ ಮಾಡೋದು ಅವ್ರ ಜೊತೆ ಅಲೈನ್ಸ್ ಮಾಡ್ತೀವಿ. ಸೊ ಆ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಸರ್, ಬರ್ತಡೆಗೆ ಏನಾದರೂ ಸಿಹಿ ಸುದ್ದಿ ಸಿಗೋ ಸಾಧ್ಯತೆ ಇದೆಯಾ ಸರ್?